ಈ ಏನು ಈಗಾಗಲೇ 2023ರಲ್ಲಿ ಈ 50-50 ಸ್ಕೀಮನ್ನು ಸರ್ಕಾರ ಆದೇಶ ಮಾಡಿ ರದ್ದು ಮಾಡಿದೆ. ಇದು ಅಕ್ರಮ ಅಂತ ಹೇಳಿ. ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿ ಯಾರಿದ್ದಾರೆ, ಮೈಸೂರಿನ ಜಿಲ್ಲಾಧಿಕಾರಿ ಹಲವಾರು ಬಾರಿ ಪತ್ರಗಳನ್ನು ಮೂಡಾಗೆ ಬರೆದಿದ್ದಾರೆ. ನೋಡಪ್ಪ, ಇದು ಸ್ಕೀಮ್ ತಪ್ಪು, ನನಗೆ ಅರ್ಜಿ ಬಂದಿದೆ, ಸ್ಕೀಮ್ ತಪ್ಪು, ಇದು ಮಾಡಬಾರ್ದು, ಸರ್ಕಾರದ ಅನುಮೋದನೆ ನೀನು ತಗೊಂಡಿಲ್ಲ, ಯಾಕೆ ತಗೊಂಡಿಲ್ಲ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂದರೆ ಕೊಟ್ಟೇ ಇಲ್ಲ ಅವರು. ಕಸದ ಬುಟ್ಟಿಗೆ ಎತ್ತಾಕಿದ್ದಾನೆ. ಯಾಕಂದರೆ ಇದು ಬಂದರೆ ರಿಪ್ಲೈ ಮಾಡಿದ್ರೆ ಅವ್ರು ಮಾಡೋಕ್ಕಾಗಲ್ಲ. ಇಲ್ಲಿ ಡಿ ಸಿಗೂ ಅವರು ರಿಪ್ಲೈ ಕೇಳಿದಾಗ, ಒಬ್ಬ ಜಿಲ್ಲಾಧಿಕಾರಿ ಕೇಳಿದಾಗ ಅವ್ರಿಗೆ ರಿಪ್ಲೈ ಕೊಟ್ಟಿಲ್ಲ. ಇಲ್ಲಿ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ, ನಾವು 50-50 ಮಾಡಿದಿರಿ, ಅನುಮೋದನೆ ಕೊಡಿ ಅಂತ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ. ಅಂದ್ರೆ ಅಲ್ಲೇ ಸೇರ್ಕೊಂಡು ಒಂದು ಗ್ಯಾಂಗು, ಈ ಬ್ರೋಕರ್ಗಳು ಇವರೆಲ್ಲ ಸೇರ್ಕೊಂಡು ಈ ಥರ ಜಮೀನು ಎಲ್ಲೆಲ್ಲಿ ಹುಡುಕಿದ್ದಾರೆ, ಈ ಥರದ ಯಾರ್ಯಾರು ಕಂಪೋಸಿಷನ್ ತಗೊಂಡಿಲ್ಲ ಆ ಜಮೀನುಗಳನ್ನು ಹುಡುಕಿ ಇದಕ್ಕೋಸ್ಕರ, ಈ ಜಮೀನುಗಳಿಗೋಸ್ಕರನೇ 50-50 ಸ್ಕೀಮನ್ನು ತಂದಂಗೆ ಕಾಣ್ತಾ ಇದೆ. ಇದರಿಂದ ಒಂದು ದೊಡ್ಡ ಜಾಲ ಕಾಣಿಸ್ತಾ ಇದೆ, ಒಂದು ದೊಡ್ಡ ಜಾಲ ಇದೆ. ಅವ್ರು ಯಾರೇ ಇದ್ರು, ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ BJP ಕಾಲದಲ್ಲೇ ಅಂತ. ಅದಕ್ಕೆ ನಾನು ಹೇಳಿದೆ, ಅವ್ರು ಫಸ್ಟ್ ಅರೆಸ್ಟ್ ಮಾಡಿ. ಯಾರು ಅಲ್ಲ, ಯಾರು ಅವಾಗ ಮೂಡಾ ಚೇರ್ಮನ್ ಆಗಿದ್ರು, ಕಮಿಷನರ್ ಆಗಿದ್ರು, ಅವ್ರನ್ನ ಅರೆಸ್ಟ್ ಮಾಡಿ. ಅವ್ರು BJP ಅವ್ರು ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ದಳದಳ್ಳಿ ಇರ್ಬೋದು, ಯಾರನ್ನ ಇರ್ಲಿ ಅರೆಸ್ಟ್ ಮಾಡಿ. ಯಾರು ಆದೇಶದ ಮೇಲೆ ಮಾಡಿದ್ರು, ಯಾವ ಮಂತ್ರಿ ಆದೇಶದ ಮೇಲೆ ಹೇಳಿ, ಕ್ರಮ ತೆಗೆದುಕೊಳ್ಳಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದರಲ್ಲಿ ನಮ್ಮ ಸರ್ಕಾರದ ಏನು ಪಾತ್ರನೇ ಇಲ್ಲ, ಯಾಕಂದ್ರೆ ನಾವು ಅನುಮೋದನೆ ಕೊಟ್ಟಿಲ್ಲ ಸರ್ಕಾರ. ಅದರಿಂದ ಕೂಡಲೇ ಈ ಸೈಟ್ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು.